ನಮಸ್ಕಾರ ಏನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಡೆವಿಲ್ ಗ್ಯಾಂಗ್ನ ಕ್ರೈಮ್ ಕಾರ್ಡ್ ಸಲ್ಲಿಸಲು ಭಾರೀ ತಯಾರಿ ಇಂದು ಅಥವಾ ನಾಳೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ದೋಷಾರೋಪ ಪಟ್ಟಿ ಸಲ್ಲಿಸಿದ ಕ್ಷಣ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಬಳ್ಳಾರಿ ಜೈಲಿಗೆ ಮತ್ತಷ್ಟು ಸಿಸಿಟಿವಿ ಅಳವಡಿಕೆ ಮುಖ್ಯ ಗೇಟ್ ಮುಂಭಾಗದ ಚಲನವಲನ ಅರಿಯಲು ಹೊಸ ಕ್ಯಾಮೆರಾ ಲಗ್ಗೆ ದಾಸನ ಫ್ಯಾನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಕಾರಣ ಕ್ರಮ ಕಾಂಗ್ರೆಸ್ ಅವಧಿಯಲ್ಲೇ ಮುಡಾದಲ್ಲಿ 1800 ಸೈಟ್ ಅಕ್ರಮ ವಿತರಣೆ 3 ವರ್ಷದಲ್ಲಾದ ಅಕ್ರಮಗಳು 3 ತಿಂಗಳಲ್ಲೇ ನಡೆದಿವೆ ಮೊದಲು ಸಚಿವ ಭೈರತಿ ಸುರೇಶ್ ತಲೆದಂಡವಾಗಬೇಕೆಂದು ಆರ್ಟಿಐ ಕಾರ್ಯಕರ್ತ ಗಂಗರಾಜ್ ಆಗ್ರಹ ತೀವ್ರ ಜ್ವರ ಹಿನ್ನೆಲೆ ಶಾಸಕ ಎಸ್ ಸುರೇಶ್ ಕುಮಾರ್ ಆಸ್ಪತ್ರೆಗೆ ದಾಖಲು ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಮೆದುಳಿಗೂ ಜ್ವರ ತಗುಲಿರುವ ಕಾರಣ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ನೀಡುವ ಪ್ರಸಾದ FSSAI ಪರವಾನಗಿ ಪಡೆದಿರಬೇಕು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆದೇಶ ಆಹಾರ ಪದಾರ್ಥಗಳ ಶುಚಿತ್ವ ಗುಣಮಟ್ಟ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಕ್ರಮ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಉತ್ಸವ ಸಮಿತಿಗೆ ಅನುಮತಿ ಸೆಪ್ಟೆಂಬರ್ 7ರಿಂದ 9ರವರೆಗೆ ಮೂರ್ತಿ ಕೂರಿಸಲು ಅವಕಾಶ ನಿರಂತರ ಮಳೆಯಿಂದ ಕಲಬುರಗಿ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತ ರಭಸವಾಗಿ ಹರಿಯುತ್ತಿರುವ ಹಳ್ಳದಲ್ಲಿ ಕೊಚ್ಚಿ ಹೋಗಿ ರೈತ ಸಾವು 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ವರುಣನ ಪಾಲು ರಾಯಚೂರು ನಗರದಲ್ಲೂ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತ ನೇತಾಜಿ ರಸ್ತೆ ಸ್ಟೇಷನ್ ರಸ್ತೆಗೆ ಚರಂಡಿ ನೀರು ಹರಿದು ವಾಹನ ಸವಾರರು ಪರದಾಟ ರಿಮ್ಸ್ ಆಸ್ಪತ್ರೆ ಆವರಣದ ತುಂಬ ನೀರು ನಿಂತು ರೋಗಿಗಳು ಸಿಬ್ಬಂದಿ ಹೈರಾಣು ಮಹಾರಾಷ್ಟ್ರದ ಧನ್ನೇಗಾಂವ್ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದರಿಂದ ಬೀದರ್ನ ಜೀವನಾಡಿ ಮಾಂಜುರಾ ನದಿಗೆ ಜೀವಕಳೆ ಸೇತುವೆ ಮೇಲೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದ ಜನ ಆಸ್ತಿ ಸಿಕ್ಕ ಬಳಿಕ ವೃದ್ಧ ದಂಪತಿಯನ್ನ ಕೈಬಿಟ್ಟ ಮಕ್ಕಳು ಬೀದರ್ನ ಔರಾದ ತಾಲೂಕಿನ ಮಡಿಗಿಂಪುರ ಗ್ರಾಮದ ಶೀಟಿನ ಮನೆಯಲ್ಲಿ ಹೆತ್ತವರ ಕಷ್ಟದ ಜೀವನ 15 ಎಕರೆ ಜಮೀನು ತಮ್ಮ ಹೆಸರಿಗೆ ಆಗ್ತಿದ್ದಂತೆ ಅಪ್ಪ ಅಮ್ಮನ ಆರೈಕೆ ಮಾಡಲು 4 ಮಕ್ಕಳು ಹಿಂದೇಟು ಎಸಿಪಿ ಚಂದನ್ ವಿರುದ್ಧ ಡಿಜಿಐಜಿಪಿ ಮಾನವ ಹಕ್ಕು ಆಯೋಗಕ್ಕೆ ಪುನೀತ್ ಕೆರೆಹಳ್ಳಿ ದೂರು ಕಾಟನ್ಪೇಟೆ ಠಾಣೆಯಲ್ಲಿ ಸಲಿಂಗ ಕಾಮಿ ರೀತಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಆರೋಪ ಬೆತ್ತಲೆಗೊಳಿಸಿ ಲೈಂಗಿಕ ಶೋಷಣೆ ಎಸಗಿದ್ದಕ್ಕೆ ಠಾಣೆಯ ಸಿಸಿಟಿವಿ ಸಾಕ್ಷಿ ಇದೆ ಎಂದ ಕೆರೆಹಳ್ಳಿ ಸಿನಿಮಾದಲ್ಲಿ ಅವಕಾಶ ಕೊಡಿಸುವುದಾಗಿ ವಂಚಿಸಿ ಲೈಂಗಿಕ ಕಿರುಕುಳ ಮಲಯಾಳಂನ ಪ್ರೇಮಂ ನಟ ನಿವಿನ್ ಪೌಲ್ ವಿರುದ್ಧ ಅತ್ಯಾಚಾರ ಆರೋಪಿಸಿ ದೂರು ಮಹಿಳೆಯ ಆರೋಪಿಗಳೆಲ್ಲ ಸುಳ್ಳು ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದ ನಿವಿನ್ ಆಂಧ್ರಪ್ರದೇಶ ತೆಲಂಗಾಣ ಜನರ ನೆರವಿಗೆ ನಿಂತ ಸೆಲೆಬ್ರಿಟಿಗಳು ಬಾಲಕೃಷ್ಣ ಜೂನಿಯರ್ NTR ಮಹೇಶ್ ಬಾಬು ಪವನ್ ಕಲ್ಯಾಣ್ 1 ಕೋಟಿ ರೂಪಾಯಿ ದೇಣಿಗೆ 100 ಕೋಟಿ ನೀಡಿದ ತೆಲಂಗಾಣ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ವಿ ಲಚ್ಚಿರೆಡ್ಡಿ ಕಂದಹಾರ್ ವೆಬ್ ಸೀರೀಸ್ನಲ್ಲಿ ಮುಸ್ಲಿಂ ಬದಲು ಹಿಂದೂ ಹೆಸರು ಬಳಕೆಗೆ ತೀವ್ರ ಆಕ್ಷೇಪ ವಿಮಾನ ಹೈಜಾಕ್ ಮಾಡಿದ ಉಗ್ರರ ಹೆಸರು ಬದಲಿಸಿದ್ದಕ್ಕೆ ಕೇಂದ್ರ ನೋಟಿಸ್ ಡಿಸ್ಕ್ಲೈಮರ್ನಲ್ಲಿ ಉಗ್ರರ ನಿಜ ಹೆಸರು ಪ್ರಕಟಿಸುವ ಭರವಸೆ ನೀಡಿದ ನೆಟ್ಫ್ಲಿಕ್ಸ್ ಬ್ರುನೈಗೆ ಪ್ರವಾಸಕ್ಕೆ ತೆರಳಿದ ಮೋದಿಗೆ ಅದ್ದೂರಿ ಸ್ವಾಗತ ಐತಿಹಾಸಿಕ ಸುಲ್ತಾನ್ ಉಮರ್ ಅಲಿ ಸೈಫುದ್ದೀನ್ ಮಸೀದಿಗೆ ಪ್ರಧಾನಿ ಭೇಟಿ ಬ್ರುನೈ ಬಳಿಕ ಸಿಂಗಾಪುರ್ಗೆ ಪ್ರವಾಸ ಗ್ಯಾರಂಟಿ ಜಾರಿಗೆ ತಂದ ಹಿಮಾಚಲ ಪ್ರದೇಶದಲ್ಲಿ ವೇತನಕ್ಕೂ ಸಂಕಷ್ಟ ಇತಿಹಾಸದಲ್ಲೇ ಮೊದಲ ಬಾರಿಗೆ 2 ಲಕ್ಷ ಸರ್ಕಾರಿ ನೌಕರರ ವೇತನ 1.5 ಲಕ್ಷ ಪಿಂಚಣಿದಾರರ ಪಿಂಚಣಿ ವಿಳಂಬ ಹಿಂದಿನ ಸಾಲ ತೀರಿಸದೆ ಹೊಸ ಸಾಲ ಪಡೆಯಲಾಗದ ಸ್ಥಿತಿಯಲ್ಲಿ ಸರ್ಕಾರ
ಮತ್ತೆ ಒಂದಾಗಿ ಕಾಣಿಸಿಕೊಂಡು ಕುತೂಹಲಕ್ಕೆ ಕಾರಣವಾದ ಅಭಿ ಐಶ್ ದಂಪತಿ ಡಿವೋರ್ಸ್ ಸುದ್ದಿ ನಡುವೆ ಪತ್ನಿ ಪುತ್ರಿ ಆರಾಧ್ಯ ಜೊತೆ ಅಭಿಷೇಕ್ ದುಬೈನಲ್ಲಿ ವೆಕೇಷನ್. ಮೂವರು ಜೊತೆಯಾಗಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.